ಒಮ್ಮೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಏಷ್ಯಾದ ಒಂದು ಅತೀ ದೊಡ್ಡ ಗ್ರಂಥಾಲಯಕ್ಕೆ ಬೆಂಕಿ ಹಚ್ಚಲಾಗಿದೆ. ಆ ಬೆಂಕಿ ಬರೀ ಒಂದೆರಡು ದಿನ ಅಲ್ಲ, ಬರೋಬ್ಬರಿ 3 ತಿಂಗಳ ಕಾಲ ನಿರಂತರವಾಗಿ ಉರಿತಲೇ ಇತ್ತು ಅಂದ್ರೆ ಆಶ್ಚರ್ಯ ಆಗುತ್ತಲ್ವಾ? ಖಂಡಿತ. 3 ತಿಂಗಳು ಉರಿಬೇಕು ಅಂದ್ರೆ ಅಲ್ಲಿ ಎಷ್ಟೊಂದು ಲಕ್ಷಾಂತರ ಪುಸ್ತಕಗಳು, ಅಮೂಲ್ಯ ಹಸ್ತಪ್ರತಿಗಳು ಇರಬೇಕು ಅಂತ ಊಹಿಸೋದಕ್ಕೂ ಕಷ್ಟ ಆಗುತ್ತೆ. ನಿಜ. ಕ್ರಿಸ್ತಶಕ 1260ರಲ್ಲಿ ಪರ್ಷಿಯನ್ ಇತಿಹಾಸಕಾರ ಮಿನ್ಹಾಜ್ ಎ ಸಿರಾಜ್ ಜುಜಾನಿ ತನ್ನ ತಬಖತ್ ಇ ನಸೀರಿ ಅನ್ನೋ ಕೃತಿಯಲ್ಲಿ ನಾಳಂದ ವಿಶ್ವವಿದ್ಯಾಲಯದ ಧರ್ಮಗಂಜ್ ಗ್ರಂಥಾಲಯದ ನಾಶವನ್ನು ದಾಖಲಿಸಿದ್ದು ಹೀಗೇನೆ. ಹೌದು, ಧರ್ಮಗಂಜ್ ಅಂದ್ರೆ ಸತ್ಯದ ಬೊಕ್ಕಸ ಅಂತ ಅರ್ಥ. ಅಷ್ಟು ದೊಡ್ಡ ಜ್ಞಾನ ಭಂಡಾರ ಅದು. ಸೊ ಇದನ್ನೇ ಸ್ವಲ್ಪ ವಿವರವಾಗಿ ಬಿಡಿಸಿ ನೋಡೋಣ ಅಂತ ಇವತ್ತಿನ ಈ ಆಳವಾದ ಅಧ್ಯಯನ ಶುರು ಮಾಡ್ತಿದ್ದೀವಿ. ನಮ್ಮ ಮೂಲ ಉದ್ದೇಶ ಒಂದು ಬಹುದೊಡ್ಡ ಪ್ರಶ್ನೆಯನ್ನ ಐತಿಹಾಸಿಕ ದಾಖಲೆಗಳ ಆಧಾರದ ಮೇಲೆ ವಿಶ್ಲೇಷಣೆ ಮಾಡೋದು. ಕರೆಕ್ಟ್. ಆ ಪ್ರಶ್ನೆ ಏನಂದ್ರೆ, ಸನಾತನ ಧರ್ಮದ ಅನುಯಾಯಿಗಳಿಗೆ ಇವತ್ತು ತಮ್ಮದೇ ಧರ್ಮಗ್ರಂಥಗಳ ಬಗ್ಗೆ ಏಕೆ ಹೆಚ್ಚಿನ ಅರಿವಿಲ್ಲ ಅನ್ನೋದು. ಮತ್ತೆ ಇಲ್ಲೊಂದು ಸ್ಪಷ್ಟನೆ ಕೊಡಬೇಕು. ಇದೊಂದು ಯಾರನ್ನೋ ದೂಷಿಸುವ ಅಥವಾ ಯಾವುದನ್ನೋ ಸಮರ್ಥಿಸಿಕೊಳ್ಳುವ ಪ್ರಯತ್ನ ಖಂಡಿತ ಅಲ್ಲ. ಇತಿಹಾಸದ ಒಂದು ಕರಾಳ ಮತ್ತು ಮೌನವಾದ ಅಧ್ಯಾಯವನ್ನ ಅರ್ಥ ಮಾಡಿಕೊಳ್ಳುವ ಪ್ರಾಮಾಣಿಕ ಹುಡುಕಾಟ ಇದು ಅಷ್ಟೇ. ಇಲ್ಲಿನ ಅತ್ಯಂತ ಕುತೂಹಲಕಾರಿ ಅಂಶ ಏನ್ ಗೊತ್ತಾ? ಸನಾತನ ಧರ್ಮದ ಜ್ಞಾನ ಭಂಡಾರ ಅನ್ನೋದು ಕೇವಲ ಒಂದು ನಿರ್ದಿಷ್ಟ ಪುಸ್ತಕಕ್ಕಾಗಲಿ ಅಥವಾ ಬೆರಳೆಣಿಕೆಯ ಮನುಷ್ಯರ ನೆನಪಿಗಾಗಲಿ ಸೀಮಿತವಾದದ್ದಲ್ಲ. ಅಂದ್ರೆ ಇದೊಂದು ಕಂಪ್ಲೀಟ್ ಸಿವಿಲೈಸೇಷನ್ ಅಥವಾ ನಾಗರಿಕತೆಯೇ ಸಾವಿರಾರು ವರ್ಷಗಳಿಂದ ಹೊತ್ತುಕೊಂಡು ಬಂದಿರುವ ಬಹುದೊಡ್ಡ ಪರಂಪರೆ ಅಲ್ವಾ? ಎಕ್ಸಾಕ್ಟ್ಲಿ. ಸೊ ನಾವು ಏನನ್ನು ಕಳೆದುಕೊಂಡಿದ್ದೀವಿ ಅಂತ ತಿಳಿಯುವ ಮುನ್ನ ಅಸಲಿಗೆ ಆ ಜ್ಞಾನ ಭಂಡಾರ ಎಷ್ಟಿತ್ತು, ಅದರ ಸ್ವರೂಪ ಹೇಗಿತ್ತು ಅಂತ ನೋಡೋದು ಬಹಳ ಮುಖ್ಯ ಆಗುತ್ತೆ. ಗಾತ್ರದ ಬಗ್ಗೆ ಮಾತಾಡೋದಾದ್ರೆ ಕೇವಲ ಒಂದೆರಡು ಕೃತಿಗಳ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡ್ತಿಲ್ಲ. 4 ವೇದಗಳು ಅಂದರೆ ಸಂಹಿತೆ, ಬ್ರಾಹ್ಮಣ, ಆರಣ್ಯಕ ಮತ್ತು ಉಪನಿಷತ್ತುಗಳನ್ನು ಒಳಗೊಂಡ ಬೃಹತ್ ಸಂಪುಟಗಳು ಇವು. ಅದರ ಜೊತೆಗೆ 108 ಉಪನಿಷತ್ತುಗಳು, 18 ಮಹಾಪುರಾಣಗಳು ಮತ್ತೆ 18 ಉಪಪುರಾಣಗಳು ಕೂಡ ಇದಾವೆ. ಹೌದು. ಇನ್ನು ರಾಮಾಯಣ ಮತ್ತು ಮಹಾಭಾರತದಂತಹ ಇತಿಹಾಸಗಳು. ಕೇವಲ ಮಹಾಭಾರತವನ್ನೇ ತಗೊಂಡ್ರೆ ಆ ಪಾಶ್ಚಿಮಾತ್ಯರ ಪ್ರಸಿದ್ಧ ಇಲಿಯಾಡ್ ಮತ್ತೆ ಒಡಿಸಿ ಕಾವ್ಯಗಳೆರಡನ್ನೂ ಒಟ್ಟಿಗೆ ಸೇರಿಸಿದ್ರೂ ಅದಕ್ಕಿಂತ 10 ಪಟ್ಟು ದೊಡ್ಡದಾದ ವಿಶ್ವದ ಅತಿ ಉದ್ದದ ಕಾವ್ಯ ಅದು. ಓಹೋ, 10 ಪಟ್ಟು ದೊಡ್ಡದಾ? ನಿಜಕ್ಕೂ ವಿಸ್ಮಯ. ಇವುಗಳ ಜೊತೆಗೆ ಆಗಮಗಳು, ಯೋಗಶಾಸ್ತ್ರಗಳು, ಧರ್ಮಶಾಸ್ತ್ರಗಳು ಮತ್ತೆ 20ಕ್ಕೂ ಹೆಚ್ಚು ಭಾರತೀಯ ಭಾಷೆಗಳಲ್ಲಿ ಬೆಳೆದು ಬಂದ ಪ್ರಾದೇಶಿಕ ಭಕ್ತಿ ಪರಂಪರೆಗಳು. ಸೊ ಈ ಬೃಹತ್ ಜ್ಞಾನವನ್ನ ನೆನಪಿನಲ್ಲಿಟ್ಕೊಳ್ಳೋದು ಅಂದ್ರೆ ನದಿಯನ್ನ ನೆನಪಿನಲ್ಲಿಟ್ಕೊಳ್ಳೋದಕ್ಕೂ ಇಡೀ ಸಾಗರವನ್ನೇ ನೆನಪಿನಲ್ಲಿಟ್ಕೊಳ್ಳೋದಕ್ಕೂ ಇರುವ ವ್ಯತ್ಯಾಸ ತರ. ಹೌದು. ಅಷ್ಟೇ ಅಲ್ಲ, ಆದಿಶಂಕರಾಚಾರ್ಯರು ಅಥವಾ ರಾಮಾನುಜಾಚಾರ್ಯರಂಥ ಮಹಾನ್ ಮೇಧಾವಿಗಳಿಗೂ ಕೂಡ ಈ ಇಡೀ ಭಂಡಾರವನ್ನ ಒಬ್ಬರೇ ಸಂಪೂರ್ಣವಾಗಿ ಕರಗತ ಮಾಡಿಕೊಳ್ಳೋದು ಅಸಾಧ್ಯವಾಗಿತ್ತು ಅನ್ನೋದು ಮತ್ತೊಂದು ಆಸಕ್ತಿದಾಯಕ ವಿಚಾರ. ಅರೆ ಹೌದಾ? ಅಷ್ಟು ದೊಡ್ಡ ಜ್ಞಾನಿಗಳಿಗೂ ಇದು ಸಾಧ್ಯ ಆಗಿರ್ಲಿಲ್ವಾ? ಖಂಡಿತ ಇಲ್ಲ. ಯಾಕಂದ್ರೆ ಈ ವ್ಯವಸ್ಥೆಯನ್ನ ಆ ರೀತಿಯಲ್ಲಿ ವಿನ್ಯಾಸಗೊಳಿಸಿಯೇ ಇರಲಿಲ್ಲ. ಇದು ಸಾವಿರಾರು ವರ್ಷಗಳ ಅನ್ವೇಷಣೆ. ಒಂದು ನಿಮಿಷ, ಅಂದ್ರೆ ಇಷ್ಟು ದೊಡ್ಡ ಜ್ಞಾನವನ್ನ ಯಾವುದೋ ಒಂದು ಸೆಂಟ್ರಲ್ ಲೈಬ್ರರಿಯಲ್ಲಿ ಅಥವಾ ಒಬ್ಬರೇ ಗುರುವಿನ ಮಿದುಳಿನಲ್ಲಿ ಸ್ಟೋರ್ ಮಾಡಿರಲಿಲ್ಲ ಅಂತಾನ? ನಿಖರವಾಗಿ. ಇದನ್ನ ನಾವು ಆಧುನಿಕ ತಂತ್ರಜ್ಞಾನಕ್ಕೆ ಹೋಲಿಸಿ ಹೇಳಬೇಕು ಅಂದ್ರೆ ಇದೊಂದು ಬ್ಲಾಕ್ ಚೈನ್ ಅಥವಾ ಡಿಸೆಂಟ್ರಲೈಸ್ಡ್ ನೆಟ್ವರ್ಕ್ ಇದ್ದ ಹಾಗೆ ಇತ್ತು. ಓ, ಡಿಸೆಂಟ್ರಲೈಸ್ಡ್ ನೆಟ್ವರ್ಕ್ ಅಂದ್ರೆ ಜ್ಞಾನವನ್ನ ಹಂಚಿ ಸೇವ್ ಮಾಡಲಾಗಿತ್ತು ಅಂತ. ಹೌದು. ಇಡೀ ಜ್ಞಾನವನ್ನ ಒಂದೇ ಕಡೆ ಕೂಡಿ ಹಾಕುವ ಬದಲು ಸಾವಿರಾರು ವಿಶಿಷ್ಟ ಗುರು ಶಿಷ್ಯ ಪರಂಪರೆಗಳಲ್ಲಿ ಹಂಚಲಾಗಿತ್ತು. ಪ್ರತಿಯೊಂದು ಪರಂಪರೆಯೂ ಈ ಸಾಗರದ ಒಂದೊಂದು ಭಾಗವನ್ನ ಅತ್ಯಂತ ನಿಖರವಾಗಿ ಕಾಪಾಡ್ಕೊಂಡು ಬರ್ತಾ ಇತ್ತು. ವಾವ್! ಸೊ ಇಡೀ ನಾಗರಿಕತೆಯೇ ಒಂದು ಜೀವಂತ ಗ್ರಂಥಾಲಯವಾಗಿ ಕಾರ್ಯನಿರ್ವಹಿಸ್ತಾ ಇತ್ತು ಅನ್ನೋದು ಅದ್ಭುತವಾದ ಕಾನ್ಸೆಪ್ಟ್. ಖಂಡಿತ. ಹೀಗಾಗಿಯೇ ಅದು ಅಷ್ಟು ವಿಶಾಲವಾಗಿ ಬೆಳೆಯೋಕೆ ಸಾಧ್ಯವಾಗಿದ್ದು. ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಕಾಡುತ್ತಾ ನೋಡಿ. ಇಷ್ಟು ಬೃಹತ್ತಾಗಿ ಬ್ಲಾಕ್ ಚೈನ್ ರೀತಿ ಹಂಚಿ ಹೋಗಿದ್ದ ಈ ಜ್ಞಾನ ವ್ಯವಸ್ಥೆ ಹಾಗಾದ್ರೆ ಕಣ್ಮರೆಯಾಗಿದ್ದು ಹೇಗೆ? ಈ ಪ್ರಶ್ನೆ ನಮ್ಮನ್ನ ನೇರವಾಗಿ ಆಕ್ರಮಣದ ಮೊದಲ ಅಲೆಯ ಕಡೆಗೆ ಕೊಂಡೊಯ್ಯುತ್ತೆ. ಕ್ರಿಸ್ತಶಕ 12ನೇ ಶತಮಾನದಿಂದ 18ನೇ ಶತಮಾನದವರೆಗೂ ನಡೆದ ಸತತ 6 ಶತಮಾನಗಳ ದಾಳಿ ಇದು. ಹೌದು. ನಾವು ಆರಂಭದಲ್ಲಿ ಮಾತಾಡಿದ್ವಲ್ಲ, ನಾಳಂದ ವಿಶ್ವವಿದ್ಯಾಲಯದ ಆ ಗ್ರಂಥಾಲಯ 3 ತಿಂಗಳು ಉರಿದಿದ್ದು ಅದು ಇದೇ ಕಾಲಘಟ್ಟದಲ್ಲಿ. ಕರೆಕ್ಟ್. ಕೇವಲ ನಾಳಂದ ಮಾತ್ರ ಅಲ್ಲ, ವಿಕ್ರಮಶಿಲೆ, ಓದಂತಪುರಿ, ವಲ್ಲಭಿ ಮತ್ತೆ ಸೋಮಪುರದಂತಹ ಬೃಹತ್ ವಿದ್ಯಾಕೇಂದ್ರಗಳನ್ನ ಸಂಪೂರ್ಣ ಮಣ್ಣುಪಾಲು ಮಾಡಲಾಯಿತು.
ಇಲ್ಲಿ ನಾವು ಗಮನಿಸಬೇಕಾದದ್ದೇನೆಂದ್ರೆ ಈ ವಿದ್ಯಾಕೇಂದ್ರಗಳು ಕೇವಲ ಬಿಲ್ಡಿಂಗ್ಗಳಾಗಿರ್ಲಿಲ್ಲ. ಏಷ್ಯಾದಾದ್ಯಂತದಿಂದ ಬರ್ತಾ ಇದ್ದ 10,000 ವಿದ್ಯಾರ್ಥಿಗಳಿಗೆ ತಾಣವಾಗಿದ್ವು. ಅಷ್ಟು ದೊಡ್ಡ ಇಂಟರ್ನ್ಯಾಷನಲ್ ಹಬ್ ಆಗಿದ್ವು. ಹೌದು. ಇದ್ರ ಜೊತೆಗೆ ದೇವಾಲಯಗಳ ನಾಶದ ಬಗ್ಗೆಯೂ ನಾವು ಗಮನ ಹರಿಸಬೇಕು. ದೇವಾಲಯಗಳು ಅಂದ್ರೆ ಕೇವಲ ಪೂಜೆ ಮಾಡೋ ಸ್ಥಳಗಳು ಅನ್ನೋದು ಇಂದಿನ ತಪ್ಪು ಕಲ್ಪನೆ. ಹಾಗಾದ್ರೆ ಆ ಕಾಲದಲ್ಲಿ ಅವುಗಳ ಪಾತ್ರ ಬೇರೆನೇ ಇತ್ತಾ? ಖಂಡಿತ. ಆ ಕಾಲದಲ್ಲಿ ದೇವಾಲಯಗಳೇ ನಿಜವಾದ ಗುರುಕುಲಗಳು, ಗ್ರಂಥಾಲಯಗಳು ಮತ್ತೆ ಆಸ್ಪತ್ರೆಗಳಾಗಿದ್ವು. ಖಗೋಳಶಾಸ್ತ್ರಜ್ಞರು, ಗಣಿತಜ್ಞರು ಮತ್ತೆ ವೈದ್ಯರಿಗೆ ಅವೇ ಆಶ್ರಯ ತಾಣಗಳಾಗಿದ್ವು. ಇತಿಹಾಸಕಾರ ಸೀತಾರಾಮ್ ಗೋಯಲ್ ಅವರ ಸಂಶೋಧನೆಗಳು ಮತ್ತು ಸ್ವತಃ ಮುಘಲ್ ಆಡಳಿತದ ಐನಿ ಅಕ್ಬರಿಯಂತಹ ದಾಖಲೆಗಳಲ್ಲಿ ಈ ವಿನಾಶಗಳನ್ನ ಅತ್ಯಂತ ಹೆಮ್ಮೆಯ ಆಡಳಿತಾತ್ಮಕ ಸಾಧನೆಗಳು ಅಂತ ಬರೆದುಕೊಳ್ಳಲಾಗಿದಲ್ವಾ? ಹೌದು. ಆ ದಾಖಲೆಗಳೇ ಇದಕ್ಕೆ ಸಾಕ್ಷಿ. ತಮ್ಮ ಸಾಧನೆ ಅಂತ ಅವರೇ ಬರೆದುಕೊಂಡಿದ್ದಾರೆ. ಆದ್ರೆ ಕಟ್ಟಡಗಳನ್ನ ನಾಶ ಮಾಡಿದ್ರು, ಒಪ್ಕೊಳ್ಳೋಣ. ಆದ್ರೆ ಕಟ್ಟಡ ಒಡೆದ್ರೆ ಮತ್ತೆ ಕಟ್ಟಬಹುದು, ಕಾಗದ ಸುಟ್ರೆ ಬೇರೆ ಹಸ್ತಪ್ರತಿಗಳಿಂದ ಮತ್ತೆ ಕಾಪಿ ಮಾಡಬಹುದು. ಜ್ಞಾನ ಅನ್ನೋದು ಮನುಷ್ಯರ ಮಿದುಳಿನಲ್ಲಿತ್ತಲ್ವಾ? ಅದು ಹೇಗೆ ನಾಶವಾಯಿತು? ಇದನ್ನೇ ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದಾಗ ಆಘಾತದ ನೈಜ ಸ್ವರೂಪ ಅರ್ಥ ಆಗುತ್ತೆ. ಜ್ಞಾನ ಕೇವಲ ಪುಸ್ತಕಗಳಲ್ಲಿರ್ಲಿಲ್ಲ. ವೇದಗಳನ್ನ ಶ್ರುತಿ ಅಂತ ಕರೀತಾರೆ ಅಲ್ವಾ? ಹೌದು. ಶ್ರುತಿ ಅಂದ್ರೆ ಕೇಳಿಸಿಕೊಂಡು ಕಲಿಯುವಂಥದ್ದು. ಎಕ್ಸಾಕ್ಟ್ಲಿ. ಕೇಳಿಸಿಕೊಂಡು ಅತ್ಯಂತ ನಿಖರವಾದ ಸ್ವರ, ಛಂದಸ್ಸು ಮತ್ತೆ ಉಚ್ಚಾರಣೆಯ ಮೂಲಕ ಕಲಿಯುವಂಥದ್ದು. ಈ ಗುರು ಶಿಷ್ಯ ಪರಂಪರೆಯ ಮೂಲಕ ಜ್ಞಾನವನ್ನ ವರ್ಗಾಯಿಸುತ್ತಿದ್ದ ಬ್ರಾಹ್ಮಣ ವಿದ್ವಾಂಸರು, ಜೈನ ಮುನಿಗಳು ಮತ್ತೆ ಬೌದ್ಧ ಗುರುಗಳನ್ನ ಅವರ ಆಶ್ರಮಗಳಲ್ಲೇ, ಆ ಸಂಸ್ಥೆಗಳ ಜೊತೆಯಲ್ಲೇ ಕೊಲ್ಲಲಾಯಿತು. ಅರೇರೆ, ಅಂದ್ರೆ ಜ್ಞಾನವನ್ನ ಹೊತ್ತಿದ್ದ ಮನುಷ್ಯರನ್ನೇ ಇಲ್ಲವಾಗಿಸ್ತ್ರ? ಹೌದು. ದಶಕಗಳ ಕಾಲಕಠಿಣ ಅಧ್ಯಯನ ಮಾಡಿ ಇಡೀ ಜ್ಞಾನವನ್ನ ಮೈಗೂಡಿಸ್ಕೊಂಡಿದ್ದ ಒಬ್ಬ ಗುರುವಿನ ಹತ್ಯೆಯಾದಾಗ ಆ ಇಡೀ ಜ್ಞಾನದ ಕೊಂಡಿಯೇ ಶಾಶ್ವತವಾಗಿ ಕಳೆದು ಹೋಯಿತು. ಇದು ಯಾವುದೇ ಭೌತಿಕ ಗ್ರಂಥಾಲಯದ ನಾಶಕ್ಕಿಂತಲೂ ದೊಡ್ಡ ನಷ್ಟ. ಅಂದ್ರೆ ಆ ಬ್ಲಾಕ್ ಚೈನ್ ನೆಟ್ವರ್ಕ್ನ ಪ್ರಮುಖ ನೋಡ್ಗಳನ್ನೇ ಶಾಶ್ವತವಾಗಿ ಡಿಲೀಟ್ ಮಾಡಿದ ಹಾಗಾಯ್ತು ಇದು. ನಿಜ, ಸರಿಯಾದ ಹೋಲಿಕೆ ಇದು. ಈ ಮೊದಲ ಅಲೆ ನಮ್ಮ ವ್ಯವಸ್ಥೆಯನ್ನ ತೀವ್ರವಾಗಿ ಗಾಯಗೊಳಿಸಿತ್ತು. ಆದರೆ ಅದಕ್ಕೆ ಅಂತಿಮ ಪೆಟ್ಟು ಬಿದ್ದದ್ದು ಕತ್ತಿಗಳಿಂದ ಅಲ್ಲ. ಇಲ್ಲಿಂದ ವಿಷಯ ನಿಜಕ್ಕೂ ಅತ್ಯಂತ ರೋಚಕವಾಗತ್ತೆ ಮತ್ತೆ ಅಷ್ಟೇ ಆತಂಕಕಾರಿಯೂ ಆಗತ್ತೆ. ಯಾಕಂದ್ರೆ ಎರಡನೇ ಅಲೆಯ ವಿನಾಶ ಶುರುವಾಗಿದ್ದು ಕಾಯ್ದೆಗಳಿಂದ, ವಸಾಹತುಶಾಹಿ ನೀತಿಗಳಿಂದ ಅಲ್ವಾ? ಹೌದು. ಈ ಎರಡನೇ ಅಲೆ ನೇರವಾದ ರಕ್ತಪಾತವಾಗಿರಲಿಲ್ಲ, ಬದಲಾಗಿ ವ್ಯವಸ್ಥಿತವಾದ ಸಾಂಸ್ಥಿಕ ಅಳಿಸುವಿಕೆಯಾಗಿತ್ತು. ಬಹುಪಾಲು ಭಾರತೀಯ ಇತಿಹಾಸದಲ್ಲಿ ಶಿಕ್ಷಣ ನಡೀತಾ ಇದ್ದದ್ದು ಗುರುಕುಲ ವ್ಯವಸ್ಥೆಯ ಮೂಲಕ ತಾನೇ? ಈ ವ್ಯವಸ್ಥೆ ಎಷ್ಟೊಂದು ವಿಸ್ತಾರವಾಗಿತ್ತು ಅಂದ್ರೆ ಧರಂಪಾಲ್ ಅವರ 1983ರ ದ ಬ್ಯೂಟಿಫುಲ್ ಟ್ರೀ ಅನ್ನೋ ಸಂಶೋಧನಾ ಕೃತಿ ಸ್ವತಃ ಬ್ರಿಟಿಷ್ ದಾಖಲೆಗಳನ್ನೇ ಆಧಾರವಾಗಿಟ್ಕೊಂಡು ಒಂದು ಬೆರಗುಗೊಳಿಸುವ ಸತ್ಯವನ್ನ ತೆರೆದಿಡುತ್ತೆ. ಏನದು ಸತ್ಯ? ಬ್ರಿಟಿಷರ ದಾಖಲೆಯ ಪ್ರಕಾರವೇ ಭಾರತದಲ್ಲಿ ಸುಮಾರು 7,32,000 ಗುರುಕುಲಗಳಿದ್ವು. 7 ಲಕ್ಷಕ್ಕೂ ಹೆಚ್ಚ? ಅಂದ್ರೆ ಬಹುತೇಕ ಪ್ರತಿಯೊಂದು ಹಳ್ಳಿಗೂ ಒಂದೊಂದು ಗುರುಕುಲ ಇತ್ತು ಅಂತಾಯ್ತಿದು. ಹೌದು, ಪ್ರತಿಯೊಂದು ಹಳ್ಳಿಯಲ್ಲೂ ಇತ್ತು. ಮತ್ತೆ ಅಲ್ಲಿ ಕೇವಲ ಆ ಶ್ಲೋಕಗಳನ್ನ ಮಾತ್ರ ಹೇಳ್ಕೊಡ್ತಾ ಇರಲಿಲ್ಲ. ಸಂಸ್ಕೃತ ಕೇವಲ ಪೂಜೆಯ ಭಾಷೆಯಾಗಿರದೆ ವೈದ್ಯರು, ಗಣಿತಜ್ಞರು, ತರ್ಕಶಾಸ್ತ್ರಜ್ಞರು ಬಳಸುತ್ತಿದ್ದ ಬೌದ್ಧಿಕ ಭಾಷೆಯಾಗಿತ್ತು. ಆದ್ರೆ 1835 ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಮಂಡಿಸಿದ ವರದಿ ಇಡೀ ಚಿತ್ರಣವನ್ನೇ ಬದಲಾಯಿಸಿತು. ಆತನ ಆ ಒಂದು ಹೇಳಿಕೆ ವಸಾಹತುಶಾಹಿ ಅಹಂಕಾರದ ಪರಾಕಾಷ್ಠೆ ಅಂತಾನೆ ಹೇಳ್ಬೋದು. ಹೌದು. ಆತ ಹೇಳಿದ್ದು ಒಳ್ಳೆಯ ಯುರೋಪಿಯನ್ ಗ್ರಂಥಾಲಯದ ಒಂದೇ ಒಂದು ಕಪಾಟು ಭಾರತ ಮತ್ತು ಅರೇಬಿಯಾದ ಇಡೀ ಸಾಹಿತ್ಯಕ್ಕೆ ಸಮ ಅಂತ. ನೋಡಿ, ಇದು ಕೇವಲ ಅಹಂಕಾರ ಅಲ್ಲ, ಇದೊಂದು ಬಹುದೊಡ್ಡ ಹುನ್ನಾರ. ಯಾಕಂದ್ರ ರಕ್ತ ಮತ್ತು ಬಣ್ಣದಲ್ಲಿ ಭಾರತೀಯರಾಗಿದ್ರೂ ಅಭಿರುಚಿ, ನೈತಿಕತೆ ಮತ್ತೆ ಬುದ್ಧಿಮತ್ತೆಯಲ್ಲಿ ಇಂಗ್ಲಿಷರಾಗಿರುವ ಗುಲಾಮಗಿರಿ ವರ್ಗವನ್ನ ಸೃಷ್ಟಿಸೋದು ಆತನ ಸ್ಪಷ್ಟ ಗುರಿಯಾಗಿತ್ತು. ಖಂಡಿತ. ಆದರೆ ಇಲ್ಲಿ ನನಗೆ ಆಶ್ಚರ್ಯಾಗುವ ವಿಷಯ ಏನಂದ್ರೆ, ಮೆಕಾಲೆ ವ್ಯವಸ್ಥೆ ತಂದ ತಕ್ಷಣ ಪೋಷಕರು ತಮ್ಮ ಪ್ರಾಚೀನ ಗುರುಕುಲಗಳನ್ನ ಬಿಟ್ಟು ಖುಷಿಯಿಂದ ಮಕ್ಕಳನ್ನ ಇಂಗ್ಲಿಷ್ ಶಾಲೆಗೆ ಸೇರಿಸಿದ್ರ? ಖಂಡಿತ ಇಲ್ಲ. ಯಾರು ತಾನೇ ತಮ್ಮ ಪರಂಪರೆಯನ್ನ, ತಮ್ಮ ಜ್ಞಾನವನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡ್ತಾರೆ? ಹಾಗಾದ್ರೆ ಅದು ಹೇಗೆ ಸಾಧ್ಯವಾಯಿತು? ಬ್ರಿಟಿಷರು ಮಾಡಿದ್ದು ಬೇರೆದೇ ತಂತ್ರ. ಗುರುಕುಲಗಳಿಗೆ ಬರ್ತಾ ಇದ್ದ ಸಮುದಾಯದ ಮತ್ತೆ ರಾಜರ ಅನುದಾನ, ಜಮೀನು ಎಲ್ಲವನ್ನೂ ಕಾನೂನಿನ ಮೂಲಕ ಕಿತ್ತುಕೊಳ್ಳಲಾಯಿತು. ಓಹೋ, ಆರ್ಥಿಕವಾಗಿ ಉಸಿರುಗಟ್ಟಿಸಿದ್ರು ಅಂತ. ಹೌದು. ಇನ್ನೊಂದು ಕಡೆ ಉದ್ಯೋಗ, ನ್ಯಾಯಾಲಯದ ವ್ಯವಹಾರ ಮತ್ತೆ ಜೀವನೋಪಾಯಕ್ಕಾಗಿ
ಇಂಗ್ಲಿಷ್ ಭಾಷೆ ಅನಿವಾರ್ಯವಾಯಿತು. ಬದುಕಬೇಕು ಅಂದ್ರೆ ಇಂಗ್ಲಿಷ್ ಶಾಲೆಗೆ ಹೋಗ್ಲೇಬೇಕಾದ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದ್ರು. ಸೊ ಹೊಟ್ಟೆಪಾಡಿಗಾಗಿ ಬೇರೆ ದಾರಿಯಿಲ್ಲದೆ ಪೋಷಕರು ತಮ್ಮ ಮಕ್ಕಳನ್ನ ಹೊಸ ಶಾಲೆಗಳಿಗೆ ಸೇರಿಸಿದ್ರು. ಇದರ ಪರಿಣಾಮ 3000 ವರ್ಷಗಳ ಕಾಲ ನಿರಂತರವಾಗಿ ಹರಿದು ಬಂದಿದ್ದ ಪರಂಪರೆ ಕೇವಲ 60 ವರ್ಷಗಳಲ್ಲಿ ಕಣ್ಮರೆಯಾಯಿತು. ಅಂದ್ರೆ ಬರೀ 2 ತಲೆಮಾರುಗಳಲ್ಲಿ ಆ ಇಡೀ ಲಿಂಕ್ ಕಟ್ಟಾಯಿತು. ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ಇವತ್ತು ನಮಗೆ ನಮ್ಮದೇ ಸಂಸ್ಕೃತ ಶ್ಲೋಕ ಹೇಳಲು ತಡಬಡಾಯಿಸುವ ಸ್ಥಿತಿ ಬಂದಿದೆ ಅಂದ್ರೆ ಅದು ಆಕಸ್ಮಿಕವಾಗಿ ಬಂದದ್ದಲ್ಲ, ಅಥವಾ ನಮ್ಮ ಸೋಮಾರಿತನವೂ ಅಲ್ಲ, ಅದನ್ನ ಬಹಳ ವ್ಯವಸ್ಥಿತವಾಗಿ ಸೃಷ್ಟಿಸಲಾಯಿತು ಅನ್ನೋದು ಸ್ಪಷ್ಟ. ಆ ಮಾತು ಅಕ್ಷರಶಃ ಸತ್ಯ. ಆದ್ರೆ ಇಲ್ಲೊಂದು ಸೂಕ್ಷ್ಮ ವಿಚಾರ ನಾವು ಗಮನಿಸಬೇಕು. ವೇದಗಳ ಜ್ಞಾನ ಅಂದ್ರೆ ಕೇವಲ ಶ್ಲೋಕಗಳನ್ನ ಊರು ಹೊಡೆಯೋದೆ. ಸನಾತನ ಧರ್ಮಜ್ಞಾನದ ಬಗ್ಗೆ ಅಸಲಿಗೆ ಏನ್ ಹೇಳುತ್ತೆ? ಒಳ್ಳೆ ಪ್ರಶ್ನೆ ಇದು. ಇಲ್ಲಿ ನಾವು ಸ್ಮರಣೆ ಅಂದ್ರೆ ಬಾಯ್ಪಾಠ ಮಾಡೋದು ಮತ್ತೆ ಸಾಕ್ಷಾತ್ಕಾರ ಅಂದ್ರೆ ಅರಿತು ಬದುಕೋದು, ಇವೆರಡರ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಬೇಕು. ಖಂಡಿತ. ಭಗವದ್ಗೀತೆಯ 9ನೇ ಅಧ್ಯಾಯದ 2ನೇ ಶ್ಲೋಕ ಈ ಬಗ್ಗೆ ಅತ್ಯಂತ ಸ್ಫುಟವಾಗಿ ಹೇಳುತ್ತೆ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ಇದರ ಅರ್ಥ ಏನಂದ್ರೆ ಇದು ಎಲ್ಲಾ ವಿದ್ಯೆಗಳಿಗೆ ರಾಜ, ಅತ್ಯಂತ ರಹಸ್ಯ, ಪವಿತ್ರ, ನೇರ ಅನುಭವಕ್ಕೆ ನಿಲುಕುವಂಥದ್ದು, ಧರ್ಮಸಮ್ಮತ, ಅವ್ಯಯ ಮತ್ತೆ ಆಚರಿಸಲು ಅತ್ಯಂತ ಸುಲಭವಾದದ್ದು ಅಂತ. ಹೌದು, ಇಲ್ಲಿ ಗಮನಿಸಬೇಕಾದ ಅತ್ಯಂತ ಪ್ರಮುಖ ಪದ ಪ್ರತ್ಯಕ್ಷಾವಗಮಂ, ಅಂದ್ರೆ ನೇರ ಅನುಭವ ಅಥವಾ ಡಿರೆಕ್ಟ್ ಎಕ್ಸ್ಪೀರಿಯನ್ಸ್ ಅಂತ. ಓ, ಡಿರೆಕ್ಟ್ ಎಕ್ಸ್ಪೀರಿಯನ್ಸ್. ಹೌದು. ಜ್ಞಾನ ಅಂದ್ರೆ ಪುಸ್ತಕ ಓದಿ ಪರೀಕ್ಷೆಯಲ್ಲಿ ಬರೆದು ಪಾಸಾಗುವುದಲ್ಲ. ಮನುಷ್ಯನ ಪ್ರತಿಯೊಂದು ಕ್ರಿಯೆಗೂ ಪರಿಣಾಮವಿದೆಯೆಂಬ ಅರಿವಿನೊಂದಿಗೆ ಬದುಕೋದಿದೆಯಲ್ಲ, ಅದೇ ವೇದ ಪರಂಪರೆಯ ಮೂಲ ಉದ್ದೇಶ. ಆಹಾ, ನನಗರ್ಥವಾಗ್ತಿದೆ. ಮುಂಜಾನೆಯ ಶುಭ್ರತೆಯನ್ನ ಅರಿತು ಬೇಗನೆ ಏಳುವ ರೈತ, ಅಥವಾ ಮಹಾಭಾರತದ ಕಥೆಗಳನ್ನ ತನ್ನ ಮಕ್ಕಳಿಗೆ ಹೇಳಿಕೊಡುವ ತಂದೆ, ಕಷ್ಟಗಳನ್ನ ಸಮಚಿತ್ತದಿಂದ ಎದುರಿಸುವ ಒಬ್ಬ ಸಾಮಾನ್ಯ ವ್ಯಕ್ತಿ, ಇವರೆಲ್ಲರೂ ವೇದಗಳನ್ನ ಸಂಸ್ಕೃತದಲ್ಲಿ ನಿರರ್ಗಳವಾಗಿ ಉಚ್ಚರಿಸದಿದ್ದರೂ ಅದರ ಸಾರವನ್ನ ಬದುಕ್ತಿದ್ದಾರೆ ಅಲ್ವಾ? ಹೌದು. ಜ್ಞಾನ ಅನ್ನೋದು ಬದುಕಿನ ವಿಧಾನವಾಗಿತ್ತು ಅಲ್ಲಿ. ಆ ಗುರುಕುಲಗಳ ನಾಶದಿಂದಾಗಿ ಕಳೆದು ಹೋಗಿದ್ದು ಬರೀ ಶ್ಲೋಕ ಪಠಣವಲ್ಲ, ಬದಲಾಗಿ ಆ ಶ್ಲೋಕಗಳಿಗೆ ಅರ್ಥ ನೀಡ್ತಾ ಇದ್ದ ಬದುಕಿನ ವಿಧಾನ, ಆ ಇಡೀ ಇಕೋಸಿಸ್ಟಮ್ ನಾಶವಾಯಿತು. ಹಾಗಾದ್ರೆ ಈ ಡಿಜಿಟಲ್ ಯುಗದಲ್ಲಿ ಇದರ ಮರುಸ್ಥಾಪನೆ ಅಥವಾ ಮರುಜೋಡಣೆ ಸಾಧ್ಯವೇ? ಇಂದು ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಈ ತಲೆಮಾರಿಗೆ ಮೊದಲ ಬಾರಿಗೆ ಇಡೀ ಜ್ಞಾನ ಭಂಡಾರ ಒಟ್ಟಿಗೆ ಲಭ್ಯವಾಗ್ತಾ ಇದೆ. ಇದು ಆ ಮರುಜೋಡಣೆಗೆ ಒಂದು ದೊಡ್ಡ ದಾರಿ. ಇದು ನಿಜಕ್ಕೂ ಒಂದು ಅದ್ಭುತವಾದ ಆಶಾಭಾವನೆ ಅಂತಾನೆ ಹೇಳ್ಬೋದು. ಇತಿಹಾಸವನ್ನ ಒಮ್ಮೆ ಹಿಂತಿರುಗಿ ನೋಡಿದ್ರೆ, ಸಾವಿರಾರು ವರ್ಷಗಳಲ್ಲಿ ಸನಾತನ ಧರ್ಮ ಯಾರ ಮೇಲೂ ಯುದ್ಧ ಮಾಡಿ ತನ್ನ ಧರ್ಮವನ್ನ ಹೇರ್ಲಿಲ್ಲ. ಆದರೂ ಸತತವಾಗಿ ಅದೆಷ್ಟು ದಾಳಿಗೊಳಗಾಯ್ತು ಅಲ್ವಾ? ಹೌದು, ಬಹಳ ದಾಳಿಗಳನ್ನ ಎದುರಿಸಿದೆ. ಗ್ರೀಸ್, ರೋಮ್, ಈಜಿಪ್ಟ್, ಮಾಯಾ, ಇಂಕಾ ನಾಗರಿಕತೆಗಳ ಜ್ಞಾನ ಇಂದು ಕೇವಲ ಮ್ಯೂಸಿಯಂ ಸೇರಿತು ಅಥವಾ ಸಂಪೂರ್ಣ ನಾಶವಾಯಿತು. ಆದರೆ ಸನಾತನ ಧರ್ಮ ಇಂದಿಗೂ ಕೋಟ್ಯಾಂತರ ಜನರ ಬದುಕಿನಲ್ಲಿ ಜೀವಂತವಾಗಿದೆ. ಖಂಡಿತ. ಪಾಣಿನಿ 2000 ವರ್ಷಗಳ ಹಿಂದೆ ರೂಪಿಸಿದ ಅದೇ ಛಂದಸ್ಸಿನಲ್ಲಿ, ಅದೇ ನಿಖರವಾದ ಉಚ್ಚಾರಣೆಯಲ್ಲಿ ಇಂದಿಗೂ ವೇದ ಮಂತ್ರಗಳು ಮೊಳಗುತ್ತಿವೆ. ಕುಂಭಮೇಳದಂತಹ ವಿಶ್ವದ ಅತಿದೊಡ್ಡ ಶಾಂತಿಯುತ ಮಾನವ ಸಮಾಗಮಗಳು ಇಂದಿಗೂ ನಿರಂತರವಾಗಿ ನಡೀತಾ ಇವೆ. ನಿಜ. ಪುಸ್ತಕಗಳನ್ನು ಸುಡಬಹುದು, ಶಿಕ್ಷಕರನ್ನ ಕೊಲ್ಲಬಹುದು, ಆದರೆ ಆಳವಾಗಿ ಬೇರೂರಿದ ಅರಿವನ್ನ ಶಾಶ್ವತವಾಗಿ ನಾಶ ಮಾಡಲು ಸಾಧ್ಯವಿಲ್ಲ ಅನ್ನೋದಕ್ಕೆ ಇದೇ ಬಹುದೊಡ್ಡ ಸಾಕ್ಷಿ. ಹೌದು, ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಇಲ್ಲಿ ನನಗೆ ಮೂಲ ಪಠ್ಯದಲ್ಲಿ ಚರ್ಚಿಸದ, ಆದರೆ ಈ ವಿಷಯಕ್ಕೆ ಅತ್ಯಂತ ಪೂರಕವಾದ ಒಂದು ಹೊಸ ಚಿಂತನೆ ಹೊಳೆಯುತ್ತಿದೆ. 100 ವರ್ಷಗಳ ಕಾಲ ಭೌತಿಕ ಗ್ರಂಥಾಲಯಗಳು ಮತ್ತೆ ಗುರುಕುಲಗಳನ್ನು ನಾಶ ಮಾಡುವ ಮೂಲಕ ಈ ಜ್ಞಾನವನ್ನ ಹತ್ತಿಕ್ಕಲಾಯಿತು. ಆದರೆ ಇಂದು ಕೃತಕ ಬುದ್ಧಿಮತ್ತೆ ಅಂದ್ರೆ AI ಮತ್ತೆ ವರ್ಚುವಲ್ ರಿಯಾಲಿಟಿ ನಂತಹ ತಂತ್ರಜ್ಞಾನಗಳು ಬೆಳೆಯುತ್ತಿರುವ ಈ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೀವಿ. ಮುಂದೊಂದಿನ ಕೇವಲ ಪಠ್ಯವನ್ನ ಭಾಷಾಂತರಿಸುವುದಷ್ಟೇ ಅಲ್ಲದೆ, ಅಂದಿನ ಆ ಪ್ರಾಚೀನ ಗುರುಕುಲದ ಸಂಪೂರ್ಣ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಪರಿಸರವನ್ನ ಭೌಗೋಳಿಕ ಮಿತಿಗಳಿಲ್ಲದೆ ಡಿಜಿಟಲ್ ಆಗಿ ಮತ್ತೆ ಸೃಷ್ಟಿಸಲು ಸಾಧ್ಯವೇ? ಇದು ಬಹಳ ಡೀಪಾದ ಯೋಚನೆ. ಪ್ರಾಚೀನ ಪ್ರಜ್ಞೆ ಮತ್ತು ಭವಿಷ್ಯದ ತಂತ್ರಜ್ಞಾನದ ನಡುವೆ ಸೇತುವೆ ಕಟ್ಟುವ ಆ ಐತಿಹಾಸಿಕ ತಲೆಮಾರು ಬಹುಶಃ ನಮ್ಮದೇ ಆಗಿರಬಹುದೇ ಅನ್ನೋ ಪ್ರಶ್ನೆ ಮೂಡುತ್ತೆ. ಅದೊಂದು ಅತ್ಯಂತ ಪ್ರಬಲವಾದ ದೃಷ್ಟಿಕೋನ.
ತಂತ್ರಜ್ಞಾನ ಕೇವಲ ಭವಿಷ್ಯವನ್ನಷ್ಟೇ ಕಟ್ಟೋದಿಲ್ಲ, ಆ ಕಳೆದುಹೋದ ಗತಕಾಲದ ಶ್ರೇಷ್ಠತೆಯನ್ನು ಮರುಸೃಷ್ಟಿಸಬಲ್ಲದು. ನಮ್ಮ ಪರಂಪರೆಯ ಮರುಜೋಡಣೆಗೆ ಈ ತಂತ್ರಜ್ಞಾನವೇ ಅತ್ಯಂತ ಶಕ್ತಿಶಾಲಿ ಅಸ್ತ್ರವಾಗುವ ಎಲ್ಲಾ ಲಕ್ಷಣಗಳು ಕಾಣ್ತಾ ಇವೆ. 100% ಇದೊಂದು ವ್ಯವಸ್ಥಿತ ಮೌನವಾಗಿತ್ತು ಅನ್ನೋದು ಐತಿಹಾಸಿಕ ಸತ್ಯ. ಆದರೆ ಆ ಮೌನ ಈಗ ಮುರಿತಿದೆ. ಆಳವಾದ ಬೇರುಗಳನ್ನು ಹೊಂದಿರುವ ಮರವನ್ನ ಎಷ್ಟೇ ಕಡೆದನೂ ಅದು ಮತ್ತೆ ಚಿಗುರುವಂತೆ ಈ ಜ್ಞಾನ ಪರಂಪರೆ ಮತ್ತೆ ಅರಳ್ತಾ ಇದೆ. ಹೌದು, ಆ ಚಿಗುರು ಈಗ ಸ್ಪಷ್ಟವಾಗಿ ಕಾಣ್ತಾ ಇದೆ. ಈ ಆಳವಾದ ಅಧ್ಯಯನವು ಖಂಡಿತವಾಗಿಯೂ ಗತಕಾಲದ ಘಟನೆಗಳ ಬಗ್ಗೆ ಹೊಸ ದೃಷ್ಟಿಕೋನವನ್ನ ಮತ್ತೆ ಮುಂದಿನ ಹೆಜ್ಜೆಗಳ ಬಗ್ಗೆ ಹೊಸ ಪ್ರಶ್ನೆಗಳನ್ನ ಹುಟ್ಟುಹಾಕಿರಬಹುದು. ಜ್ಞಾನವನ್ನ ಅರಿಯುವ ಮತ್ತು ಉಳಿಸುವ ಈ ಪಯಣ ನಿರಂತರವಾಗಿರಲಿ ಅಂತ ಆಶಿಸ್ತಾ ಇಂದಿನ ಚರ್ಚೆಯನ್ನು ಮುಗಿಸೋಣ. ಪ್ರಾಜೆಕ್ಟ್ ಸನಾತನ, ನಿಮ್ಮ ಆಧ್ಯಾತ್ಮಿಕ ಅಗತ್ಯಗಳು, ಜ್ಞಾನ ಮತ್ತು ಪವಿತ್ರ ಸಾಧನಗಳಿಗೆ ಒಂದೇ ನಂಬಿಕೆಯ ತಾಣ. ಪ್ರಾಜೆಕ್ಟ್ ಸನಾತನದಲ್ಲಿ ನಾವು ಪ್ರಾಚೀನ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ಊಹೆಗಳಿಗೆಲ್ಲದೆ ಸಂಪ್ರದಾಯದಲ್ಲಿ ಆಧಾರಿತ ಯಥಾರ್ಥ ಆಧ್ಯಾತ್ಮಿಕ ಪರಿಹಾರಗಳನ್ನು ನಿಮ್ಮ ಮುಂದೆ ತರುತ್ತೇವೆ. ಪಾರಂಪರಿಕ ಶಾಸ್ತ್ರಗಳ ಮಾರ್ಗದರ್ಶನದಂತೆ ಜಾಗೃತಿಯಿಂದ ಆಯ್ಕೆ ಮಾಡಿ ಪರಿಶೀಲಿಸಿದ ಮೂಲ ನೆಪಾಳಿ ರುದ್ರಾಕ್ಷಗಳನ್ನು ನಾವು ಒದಗಿಸುತ್ತೇವೆ. ಆರೋಗ್ಯ, ಸ್ಥಿರತೆ, ಏಕಾಗ್ರತೆ, ರಕ್ಷಣೆ ಮತ್ತು ವಿಕಾಸದಂತಹ ನಿರ್ದಿಷ್ಟ ಜೀವನ ಉದ್ದೇಶಗಳಿಗೆ ರುದ್ರಾಕ್ಷ ಸಂಯೋಜನೆಗಳನ್ನು ವಿನ್ಯಾಸಗೊಳಿಸಲಾಗುತ್ತದೆ. ನಿಮ್ಮ ರಾಶಿ, ನಕ್ಷತ್ರ ಮತ್ತು ಇಷ್ಟ ದೇವತೆಯ ಆಧಾರದಲ್ಲಿ ವೇದಿಕ ಕ್ರಮಕ್ಕೆ ಅನುಗುಣವಾಗಿ ರುದ್ರಾಕ್ಷ ಆಯ್ಕೆಗೆ ನಾವು ಮಾರ್ಗದರ್ಶನ ನೀಡುತ್ತೇವೆ. ರುದ್ರಾಕ್ಷ ಮಾತ್ರವಲ್ಲದೆ ನಿತ್ಯ ಪೂಜೆ ಮತ್ತು ಆಧ್ಯಾತ್ಮಿಕ ಸಮತೋಲನಕ್ಕಾಗಿ ಸ್ಫಟಿಕ ಮತ್ತು ಮರಕತ ಶಿವಲಿಂಗಗಳನ್ನು ಸಹ ನಾವು ಒದಗಿಸುತ್ತೇವೆ. ನಮ್ಮ ಈ ಸೇವೆ ವ್ಯಾಪಾರ ಮಾತ್ರವಲ್ಲ, ಇದು ಭಕ್ತಿ, ನಿಷ್ಠೆ ಮತ್ತು ಜವಾಬ್ದಾರಿಯೊಂದಿಗೆ ನೀಡುವ ಜಾಗೃತ ಮಾರ್ಗದರ್ಶನ. ಇಂದೇ ನಮ್ಮ ಪ್ರಾಜೆಕ್ಟ್ ಸನಾತನ ವೆಬ್ಸೈಟ್ಗೆ ಭೇಟಿ ನೀಡಿ. ನಿಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ನಾವು ಜೊತೆಗಿರುತ್ತೇವೆ.